ನಮಸ್ತೆ. ಭಾರತದ ಬೆಳವಣಿಗೆ ಕಂಡು ಅಮೆರಿಕ ಹೊಟ್ಟೆಕಿಚ್ಚು ಪಡುವ ಕಾಲ ಆದಷ್ಟು ಬೇಗ ಬರುತ್ತೆ ಅಂದುಕೊಂಡಿದ್ದೆ. ಆದರೆ ಆ ಕಾಲ ಇಷ್ಟು ಬೇಗವಾಗಿ ಬರುತ್ತೆ ಅಂದುಕೊಂಡಿರಲಿಲ್ಲ. ಅದು ಕೂಡ ನಮ್ಮ ಕಾಲದಲ್ಲಿ. ಭಾರತ ಇಂದು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮತ್ತು 2027ರ ವೇಳೆಗೆ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಆಕಾಂಕ್ಷೆ ನಮ್ಮಲ್ಲಿದೆ. ಇದನ್ನೆಲ್ಲ ಕಂಡು ಸ್ವಾರ್ಥಿ ನೊಬೆಲ್ ಪ್ರಶಸ್ತಿ ಆಕಾಂಕ್ಷಿ ಟ್ರಂಪ್ ಸ್ವಲ್ಪಕ್ಕಿಂತ ಹೆಚ್ಚೇ ತಲೆಕೆಡಿಸಿಕೊಂಡಿದ್ದಾನೆ. ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನು ಮುಂದಿಟ್ಟು ಭಾರತದ ಮೇಲೆ 50% ತೆರಿಗೆಯನ್ನು ಟ್ರಂಪ್ ಸಾಹೇಬರು ಹೊರಿಸಿದ್ದಾರೆ. ಇದನ್ನು ಅಮೆರಿಕಾದ ಫೆಡರಲ್ ಕೋರ್ಟ್ ಅಕ್ರಮ ತೆರಿಗೆ ಎಂದು ಹೇಳಿದೆ. ತಮಾಷೆ ಏನೆಂದರೆ ಯುಕ್ರೇನ್ನ ಅತಿ ದೊಡ್ಡ ಡೀಸೆಲ್ ಸಪ್ಲೈಯರ್ ಭಾರತ. ಹೌದು, ಭಾರತದಿಂದ ಸ್ವತಃ ಯುಕ್ರೇನ್ ರಿಫೈನ್ಡ್ ಆಯಿಲ್, ನಿರ್ದಿಷ್ಟವಾಗಿ ಡೀಸೆಲನ್ನು ಆಮದು ಮಾಡಿಕೊಂಡಿದೆ ಮತ್ತು ಮಾಡಿಕೊಳ್ಳುತ್ತಾ ಇದೆ. ಹಾಗಾದರೆ ಟ್ರಂಪ್ ಯುಕ್ರೇನ್ ವಿರುದ್ಧ ರಷ್ಯಾಕ್ಕೆ ಫಂಡ್ ಮಾಡುವುದಕ್ಕಾಗಿ ಯುಕ್ರೇನ್ನ ಮೇಲೆ ತಾರಿಫ್ ವಿಧಿಸುತ್ತಾನೆಯೇ? ಇಷ್ಟೆಲ್ಲಾದರೂ ಭಾರತ ಬಲಿಷ್ಠವಾಗಿ ನಿಂತಿರುವುದನ್ನು ನೋಡಿದಾಗ ಹೆಮ್ಮೆಯಾಗುತ್ತದೆ. ಭಾರತದ ಈ ಧೈರ್ಯದ ಹಿಂದಿರುವ ರಹಸ್ಯವನ್ನು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ದೇಶವನ್ನು ಪ್ರತಿನಿಧಿಸುವ ನಾಯಕ. ದೇಶವೆಂಬ ರಥವನ್ನು ಮುನ್ನಡೆಸುವ ಸಾರಥಿ ದೇಶವನ್ನು ಎಷ್ಟೆತ್ತರಕ್ಕೂ ಕೊಂಡೊಯ್ಯಬಲ್ಲ, ಹಾಗೆಯೇ ಪಾತಾಳಕ್ಕೂ ತಳ್ಳಬಲ್ಲವೆಂಬುದನ್ನು ಮರೆಯದಿರಿ. ಉದಾಹರಣೆಗೆ ಬೇರಾರೂ ಅಲ್ಲ, ಡೊನಾಲ್ಡ್ ಜೆ ಟ್ರಂಪ್ ಒಂದು ಉದಾಹರಣೆ. ಪುಣ್ಯಕ್ಕೆ ನಮ್ಮ ದೇಶದ ಸಾರಥಿ ಅದ್ಭುತವಾಗಿ ರಥದಲ್ಲಿ ನಮ್ಮೆಲ್ಲರನ್ನೂ ಕೂರಿಸಿಕೊಂಡು ಉತ್ತಮ ಭವಿಷ್ಯದೆಡೆಗೆ ಕೊಂಡೊಯ್ಯುತ್ತಿದ್ದಾರೆ. ನನಗಂತೂ ನಂಬಿಕೆ ಇದೆ. ಹಾಗೆಯೇ ಒಬ್ಬ ಸಾರಥಿ ಎಂದು ಹೇಳುವುದಕ್ಕಿಂತ ಸಾರಥಿಗಳು ಎಂದು ಹೇಳಿದರೂ ತಪ್ಪಾಗಲಾರದು. ಹಾಗೂ 1991ರಲ್ಲಿ ಭಾರತದ ಬಳಿ ಕೇವಲ 15 ದಿನಗಳಿಗಾಗುವಷ್ಟು ವಿದೇಶಿ ವಿನಿಮಯ ಮೀಸಲು ಇತ್ತು. ಇಂದು ಸುಮಾರು $702.78 ಬಿಲಿಯನ್ ನಷ್ಟು ದೊಡ್ಡ ಮೊತ್ತದ ವಿದೇಶಿ ವಿನಿಮಯ ಮೀಸಲು ನಮ್ಮಲ್ಲಿದೆ. ವಿದೇಶಿ ವಿನಿಮಯ ಮೀಸಲು ಅಂದರೆ ದೇಶದ ಕೇಂದ್ರ ಬ್ಯಾಂಕ್, ಅಂದರೆ ನಮ್ಮಲ್ಲಿ RBI ಬಳಿ ಇರುವ ವಿದೇಶಿ ಕರೆನ್ಸಿಗಳು, ಚಿನ್ನ, SDRS ಮತ್ತು IMF ನಿಧಿಯಾಗಿದೆ. ಈ ಮೀಸಲುಗಳು ದೇಶದ ಆರ್ಥಿಕತೆಯನ್ನು ಕಾಪಾಡಲು, ಪಾವತಿಗಳ ಸಮತೋಲನವನ್ನು ನಿರ್ವಹಿಸಲು ಮತ್ತು ವಿದೇಶಿ ನಿಯಮ ದರದಲ್ಲಿನ ಏರಿಳಿತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಭಾರತ ಬಳಕೆ ಚಾಲಿತ ಆರ್ಥಿಕತೆಯಾಗಿದೆ. ನಮ್ಮದು 7ನೇ ಅತಿ ದೊಡ್ಡ ದೇಶ, ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನ. ದೇಶೀಯ ಮಾರುಕಟ್ಟೆಯೇ ಸಾಕು ಭಾರತದ ಉತ್ಪನ್ನಗಳಿಗೆ. ದೇಶದ ಸುಮಾರು 60% GDP ನಮ್ಮ ದಿನನಿತ್ಯ ಬಳಕೆಯಿಂದ ಬರುತ್ತದೆ. ಭಾರತದ ಉತ್ಪನ್ನಗಳಿಗೆ ರಫ್ತಿನ ಮೇಲೆ ನಿರ್ಭರವಾಗಬೇಕೆಂದಿಲ್ಲ. 18 ವರ್ಷಗಳ ನಂತರ ಅಮೆರಿಕಾದ S&P ಗ್ಲೋಬಲ್ ರೇಟಿಂಗ್ ನೀಡಿರುವ ಬಡ್ತಿ ಭಾರತಕ್ಕೆ ಈ ಸಮಯದಲ್ಲಿ ಹುಮ್ಮಸ್ಸು ನೀಡಿದೆ. BBB- ಹೂಡಿಕೆ ಮಾಡಬಹುದು ಎಂದು ಸೂಚಿಸುವ ಗ್ರೇಡ್ನಿಂದ BBB ಸ್ಥಿರ ಹೂಡಿಕೆ ಗ್ರೇಡ್ಗೆ ಬಡ್ತಿ ಮಾಡಿದೆ ಮತ್ತು ಭಾರತದ ಮೇಲೆ ಟ್ರಂಪ್ ತೆರಿಗೆಯ ಪರಿಣಾಮ ನಿಯಂತ್ರಿಸಬಹುದಾಗಿದೆ ಎಂದು ಹೇಳಿದೆ. ಜೊತೆಗೆ ಭಾರತದ ಸ್ಥಿರ ಆರ್ಥಿಕ ಬೆಳವಣಿಗೆ, ಹಣಕಾಸಿನ ಬಲವರ್ಧನೆ, ಹಣದಬ್ಬರದ ನಿಯಂತ್ರಣ ಭಾರತವನ್ನು ಹೂಡಿಕೆಯ ತಾಣವನ್ನಾಗಿ ಮಾಡುತ್ತದೆ ಎಂಬ ಸೂಚನೆಯನ್ನೂ ನೀಡಿದೆ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರತಿಯೊಂದು ಸರಕಾರಿ ಸಂಸ್ಥೆ ತಮ್ಮ ಕರ್ತವ್ಯವನ್ನು ದೇಶದ ಹಿತಾಸಕ್ತಿಗಾಗಿ ಮಾಡುತ್ತದೆ. ಉದಾಹರಣೆಗೆ RBI ಹಣದ ಸಹಾಯ, ವಿದೇಶಿ ವಿನಿಮಯದಲ್ಲಿನ ತಿದ್ದುಪಡಿ ಮತ್ತು ಬಡ್ಡಿ ದರ ಬದಲಾವಣೆಗೆ ಸಿದ್ಧರಾಗಿರಬೇಕೆಂಬ ಸೂಚನೆ ನೀಡುತ್ತದೆ. ಸರಕಾರವು ಇಂತಹ ಸಮಯದಲ್ಲಿ MSMEಗಳಿಗೆ ಸಾಲದ ಗ್ಯಾರಂಟಿ ನೀಡುವುದು, ರಫ್ತಿಗೆ ಪ್ರೋತ್ಸಾಹ ನೀಡುವುದು, ಸಬ್ಸಿಡಿಗಳನ್ನು ನೀಡುವುದು, ರಫ್ತು ಉತ್ಪನ್ನಗಳ ಮೇಲಿನ ಸುಂಕ ಮತ್ತು ತೆರಿಗೆ ವಿನಾಯಿತಿ ವಿಸ್ತರಣೆಗಳಂತಹ ಕೆಲಸವನ್ನು ಮಾಡುತ್ತದೆ. ಹಾಗೆಯೇ ಅಮೆರಿಕಾದ ತಾರಿಫ್ನ ಮಧ್ಯೆ ಭಾರತವು ನಮ್ಮ ಜವಳಿ ರಫ್ತನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಲು ಪ್ರಾರಂಭಿಸುವ ಗುರಿ ಹೊಂದಿದೆ. ಲ್ಯಾಟಿನ್ ಅಮೆರಿಕಾ, ಮಧ್ಯಪೂರ್ವ, ಆಗ್ನೇಯ ಏಷ್ಯಾದ ಮಾರುಕಟ್ಟೆಗೆ ಭಾರತದ ಉತ್ಪನ್ನಗಳು ಲಗ್ಗೆ ಇಡುತ್ತಿದೆ. ಭಾರತವು ತನ್ನ ಉತ್ಪನ್ನಗಳನ್ನು ಟ್ರಂಪ್ ತೆರಿಗೆ ವಿಧಿಸಿರುವಾಗ ರಫ್ತು ಮಾಡಲು ಹುಡುಕಿರುವ ಮಾರ್ಗ ನಮ್ಮ ದೇಶದಿಂದ ಬಾಂಗ್ಲಾದೇಶ ಅಥವಾ ವಿಯತ್ನಾಂಗೆ ರಫ್ತು ಮಾಡಿ ಅಲ್ಲಿಂದ ಬೇರೆಡೆ ರಫ್ತು ಮಾಡುವುದಾಗಿದೆ.
ನಾವು ಭಾರತೀಯರು ಮನಸ್ಸು ಮಾಡಿದರೆ ಏನೂ ಕೂಡ ಮಾಡಬಹುದು. ನಮ್ಮದು ನಾಗರಿಕ ಪರಂಪರೆ ಹೊಂದಿರುವ ರಾಷ್ಟ್ರ ಹಾಗೂ ಅಮೇರಿಕ ಇತ್ತೀಚಿನ ದೇಶ. ಅಮೇರಿಕಕ್ಕೆ ಭಾರತವನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ಟ್ರಂಪ್ನ ಉದ್ಘಟತನವೇ ಇದಕ್ಕೆ ಸಾಕ್ಷಿ. ಭಾರತ ಇಂದು ತೋರಿಸಿರುವ ದಿಟ್ಟತನ ಅನೇಕ ದೇಶಗಳಿಗೆ ಪ್ರೇರಣೆಯಾಗಿದೆ. ಮರೆಯದಿರಿ, ಭೌಗೋಳಿಕ ರಾಜಕೀಯದಲ್ಲಿ ಯಾರೂ ಶಾಶ್ವತ ಸ್ನೇಹಿತರಲ್ಲ, ಎಲ್ಲವೂ ವೈಯಕ್ತಿಕ ಆಸಕ್ತಿ.